ಬೀದರ್ ತಹಶೀಲ್ದಾರ್ ಕಚೇರಿಯಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೂ ಅಧಿಕಾರಿಗಳ ಮುಖಾಂತರ ಜನರಿಗೆ ಕೆಲಸ ಮಾಡಿಸೋಕ್ಕಾಗಲ್ಲ. ಇಲ್ಲಿ ಮೀಡಿಯೇಟರ್ಗಳು ದಲ್ಲಾಳಿಗಳು ಇರಬೇಕು. ಒಂದು ವೇಳೆ ಅವರನ್ನು ಬಿಟ್ಟು ನೀವೇ ಕೆಲಸ ಮಾಡಿಸ್ಕೊಳಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಅಧಿಕಾರಿಗಳು ಸುತಾರಾಮ್ ನಿಮ್ಮ ಕೆಲಸ ಮಾಡ್ಕೊಡಲ್ವಂತೆ. ಸೊ ಅವ್ರ ಕೈ ಬಿಸಿ ಮಾಡೋದ್ರ ಮೂಲಕನೇ ಕೆಲಸ ಆಗಬೇಕಂತೆ. ಇದು ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ವಾಗ್ದಾನದ ಮೂಲಕ ಅಧಿಕಾರಕ್ಕೆ ಬಂದವ್ರದ್ದು ಕತೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೀದರ್ ತಹಶೀಲ್ದಾರ್ ಕಚೇರಿಯಲ್ಲಿ ದಲ್ಲಾಳಿಗಳ ಕಾಟ. ದಲ್ಲಾಳಿಗಳ ಮೂಲಕ ಹೋದ್ರೆ ಮಾತ್ರವಷ್ಟೇ ಕೆಲಸ. ದಲ್ಲಾಳಿಗಳ ದಂಧೆಗೆ ಜನಸಾಮಾನ್ಯರು ಹೈರಾಣು. ಆಸ್ತಿಗೆ ಸಂಬಂಧಪಟ್ಟ ಪಹಣಿ, ನೋಂದಣಿ ಮಾಡಿಸೋಕೆ ಸೇರಿದಂತೆ 10 ರೀತಿಯ ದಾಖಲೆಗಳಿಗಾಗಿ ಜನರು ತಹಶೀಲ್ದಾರ್ ಕಚೇರಿಗೆ ಬರುತ್ತಿದ್ದಾರೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮಾತ್ರ ಬ್ರೋಕರ್ ಮೂಲಕ ಬಂದ್ರೆ ಮಾತ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಬೀದರ್ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ನೂರಾರು ಹಳ್ಳಿಗಳಿಂದ ಪ್ರತಿದಿನ ಸಾವಿರಾರು ಜನ ಬರ್ತಾ ಇದ್ದು ದಲ್ಲಾಳಿಗಳ ಕಾಟ ಹೆಚ್ಚಾಗಿದೆ. ತಾಲೂಕು ಕಚೇರಿಗೆ ಪಹಣಿ, ಆಸ್ತಿ ನೋಂದಣಿ ಮಾಡಿಸೋಕೆ, ವೃದ್ಧಾಪ್ಯ ವೇತನ ಸೇರಿದಂತೆ ವಿವಿಧ ಪಿಂಚಣಿ ಯೋಜನೆ ಮಾಡಿಸೋಕೆ ಜನ ಬರುತ್ತಿದ್ದಾರೆ. ಆದ್ರೆ ಯಾವುದೇ ಕೆಲಸ, ಯಾವುದೇ ದಾಖಲೆಗಳು ಮಾಡಿಸಬೇಕು ಅಂದ್ರೂ ಜನರು ನೇರವಾಗಿ ಹೋದ್ರೆ ಕೆಲಸಗಳು ಆಗ್ತಾ ಇಲ್ಲ. ಏನಾದ್ರೂ ಹೇಳಿ ಅಧಿಕಾರಿಗಳು ರಿಜೆಕ್ಟ್ ಮಾಡಿ ಆ ದಾಖಲೆಗಳು ಬೇಕು, ಈ ದಾಖಲೆಗಳು ಬೇಕು ಅಂತ ಕಚೇರಿಗೆ ವಿನಾಕಾರಣ ಸುತ್ತಾಡಿಸುತ್ತಾರೆ. ಆದ್ರೆ ನೀವು ದಲ್ಲಾಳಿಗೆ ದುಪ್ಪಟ್ಟು ಹಣ ನೀಡಿ ಬ್ರೋಕರ್ಗಳ ಮೂಲಕ ಹೋದ್ರೆ ಕ್ಷಣಾರ್ಧದಲ್ಲಿ ನಿಮ್ಮ ಕೆಲಸಗಳು ಆಗ್ತವೆ ಅಂತ ಜನರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬ್ರೋಕರ್ ಥ್ರೂ ಬಂದರೆ ಕೆಲಸ ಆಗ್ತಾವ. ಆಫೀಸಲ್ಲಿ ಅವ್ರಿಗೆ ಜನರ ಕಾಂಟ್ಯಾಕ್ಟ್ ಅದಾವ. DC ಅವ್ರ ಲೆಟರ್ ಕಳಿಸ್ಲಿ, AC ಅವ್ರ ಲೆಟರ್ ಕಳಿಸ್ಲಿ, ಅದ್ರ ಉತ್ತರನೂ ಕೊಡಲ್ಲ ಜನರಿಗೆ. ದಲ್ಲಾಳಿಗಳು ತೊಗೊಂಡು ಬಂದ್ರೆ ಕೆಲಸ ಮಾಡ್ತಾರೆ, ಇಲ್ಲಾದ್ರೆ ಇಲ್ಲ. ರೊಕ್ಕ ಬೇಕು. ಕಾಸರ ಪಾಣಿಯೊಳಗೆ ಪಟ್ಟ ಇದ್ದನು ನಿಮ್ಗೆ ಜಮೀನು ಹೆಂಗೆ ಬಂತು, ಇದು ಇನಾಮಿ ಆದಾಯನೋ ಅದೇನಂತ ಹೇಳಿ ಕೇಳ್ತಾರೆ. ಅಷ್ಟೇ ಜನರಿಗೆ ಸತಾಯಿಸೋದು ಅಷ್ಟೇ ಕೆಲಸ. ಅದೇ ದಲ್ಲಾಳಿ ಕಾಟಗಳು, ಅದೇ ಅವ್ರದ್ದು ತೊಗೊಂಡು ಬಂದ್ರೆ ಕೆಲಸ ಭಾಳ ಜಲ್ದಿ ಆಗ್ತದೆ. ಫುಡ್ ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಿ ಯಾರೆಲ್ಲ ಆಫೀಸೇ ಬ್ರೋಕರ್ ನಡೆಸ್ತಾರೆ. ಬಡವ್ರ ಕೆಲಸ ಆಗ್ತದ, ಅವರು ಬ್ರೋಕರ್ ಥ್ರೂ ಬರ್ಬೇಕಷ್ಟೇ. ಕೋರ್ಟ್ಗೆ ಒಂದು ಕಂದಾಯ ಇಲಾಖೆಯ ದಾಖಲೆ ಬೇಕು ಅಂತ ವೃದ್ಧ ಮೊಹಮ್ಮದ್ 10 ಬಾರಿ ಕಚೇರಿಗೆ ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಆದ್ರೆ ಅವರಿಗೆ ಈವರೆಗೆ ಒಂದೇ ಒಂದು ದಾಖಲೆಯನ್ನು ನೀಡದೆ ಅಧಿಕಾರಿಗಳು ಅಲೆದಾಡಿಸುತ್ತಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಆಹಾರ ಇಲಾಖೆ ಇದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಇಲ್ಲಿ ಯಾವ ಅಧಿಕಾರಿಗಳು, ಸಿಬ್ಬಂದಿ ಆಗ್ಲಿ ಆಪರೇಟ್ ಮಾಡಲ್ಲ. ಖಾಸಗಿ ವ್ಯಕ್ತಿಗಳೇ ದಾಖಲೆಗಳನ್ನ ನೀಡ್ತಾರೆ. ಇನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುವ ಹಲವಾರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ 20 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಹಲವಾರು ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಬ್ರೋಕರ್ ಜೊತೆ ಒಪ್ಪಂದ ಮಾಡಿಕೊಂಡು ಹಣ ಲೂಟಿ ಮಾಡ್ತಿದ್ದಾರೆ. ಇನ್ನಾದ್ರೂ ಮೇಲಾಧಿಕಾರಿಗಳು ದಲ್ಲಾಳಿಗಳ ದಂಧೆಗೆ ಬ್ರೇಕ್ ಹಾಕ್ತಾರಾ ಅಂತ ಕಾದು ನೋಡ್ಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.